ದ್ವಾರ ಇಂದು ರಾತ್ರಿ ಯಾರಿಗಾಗಿ ತೆರೆದಿದೆ ಎಂದು ತಿಳಿದುಕೊಳ್ಳುವ ಸಮಯ. ಮಿಡ್ ವೀಕ್ ಎಲಿಮಿನೇಷನ್ನಿಂದ ಬಿಗ್ ಬಾಸ್ ಇಂದ ಹೊರಗಡೆ ಹೋಗ್ತಾ ಇರ್ತಕ್ಕಂಥವ್ರು ಯಾರು ಅಂತ ಈಗಾಗಲೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಾಗ್ಬಿಟ್ಟಿದೆ. ನಾನು ಕೂಡ ತಿಳಿಸ್ತೀನಿ ಅದನ್ನು, ಯಾರು ಬಿಗ್ ಬಾಸಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಇವತ್ತು ನೈಟು ಯಾರು ಹೋಗ್ತಾ ಇದ್ದಾರೆ ಅಂತ ಖಂಡಿತವಾಗಿ ತಿಳಿಸ್ತೀನಿ. ನೀವು ಆ್ಯಕ್ಚುಲಿ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಆ ಒಂದು ಪ್ರೋಮೋದಲ್ಲಿ ನೀವು ನೋಡ್ಬೋದು, ಯಾರ್ಯಾರ್ದೋ ಫೋಟೋಗಳನ್ನೆಲ್ಲ ಬಿಸಾಕ್ತಾರೆ. ಮಂಜಣ್ಣಂದು ಬಿಸಾಕ್ತಾರೆ, ತ್ರಿವಿಕ್ರಮ್ದು ಬಿಸಾಕ್ತಾರೆ, ಎಲ್ಲರದ್ದು ಬಿಸಾಕ್ತಾರೆ. ವಿಚಿತ್ರ ಅಂದರೆ ಇಲ್ಲಿ ನಾವು ಈ ಬಿಗ್ ಬಾಸಿಂದ ಹೊರಗಡೆ ಬಿಗ್ ಬಾಸ್ ಹೇಳ್ತಾರೆ ಇವತ್ತು ನೈಟು ನೀವು ಯಾರು ಹೋಗ್ತೀರಿ ಅಂತಂದಾಗ ಆ್ಯಕ್ಚುಲಿ ಒಂದಿಬ್ಬರು ವೀಡಿಯೋಸು ಫೋಟೋಸ್ಗಳನ್ನು ತೋರಿಸ್ತಾರೆ. ಇದು ಸೂಟ್ ಕೇಸ್ಗಳನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಒಬ್ಬರು ಭವ್ಯ ಗೌಡ, ಇನ್ನೊಬ್ಬರು ಗೌತಮಿ. ಅಂದರೆ ಆ್ಯಕ್ಚುಲಿ ನೀವು ಕೇಳ್ಬೋದು ಇವತ್ತು ಎಲಿಮಿನೇಷನ್ನು ಅಂತ. ಇಲ್ಲ, ಒಬ್ಬರೇ. ಆದರೆ ಇಬ್ಬರನ್ನು ಕ್ಯೂರಿಯಾಸಿಟಿಗೋಸ್ಕರ ಗೇಟ್ವರೆಗೂ ಕಳಿಸಿ ಆನಂತರ ಒಬ್ಬರನ್ನು ಒಳಗಡೆ ಉಳಿಸ್ಕೊಳ್ತಾರೆ, ಒಬ್ಬರನ್ನು ಹೊರಗಡೆ ಕಳಿಸ್ತಾರೆ. ಅದರಲ್ಲಿ ಆ್ಯಕ್ಚುಲಿ ಗೌತಮಿಯವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಮಿಡ್ ವೀಕ್ ಎಲಿಮಿನೇಷನಿಂದ ಆ್ಯಕ್ಚುಲಿ ಇವರೇ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು. ತುಂಬ ಜನ ಹೇಳ್ತಾಯಿದ್ರು, ಇಲ್ಲ ಗುರು ಆ್ಯಕ್ಚುಲಿ ಇದು ಆಟ ಮೋಸ ಆಗಿದೆ, ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ಲು ಅದು ಇದು ಅಂತ ಇದ್ದರು. ಇಲ್ಲ, ಧನ್ರಾಜ್ ಅವರು ಮೋಸ ಮಾಡಿದ್ದಾರೆ, ಅವರು ಕನ್ನಡಲ್ಲಿ ನೋಡ್ಕೊಂಡು ಆಟ ಆಡ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ. ಅದೆಲ್ಲವೂ ಏನೂ ಇಲ್ಲ. ಯಾಕೆಂದರೆ ಅದೆಲ್ಲ ಏನೇ ಇದ್ರೂ ಬಿಗ್ ಬಾಸ್ ಅದ್ಯಾವುದನ್ನು ಕೂಡ ಪರಿಗಣಿಸಿಲ್ಲ. ನೆನ್ನೆನೇ ಮಿಡ್ ವೀಕ್ ಎಲಿಮಿನೇಷನ್ಗೆ ಆ್ಯಕ್ಚುಲಿ ವೋಟಿಂಗ್ ಲೈನ್ಗಳು ಓಪನ್ ಆಗಿತ್ತು. ಹಾಗಾಗಿ ಗೌತಮಿಯವರು ಇವತ್ತು ಹೊರಗಡೆ ನಡೆದಿದ್ದಾರೆ. ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.